ಪಕ್ಷದ ಆದೇಶ ಉಲ್ಲಂಘಿಸಿ ಈಶ್ವರಪ್ಪ ಇವತ್ತು ಅತೃಪ್ತ ನಾಯಕರ ಸಭೆಯಲ್ಲಿ ಭಾಗವಹಿಸಿ ಯಡಿಯೂರಪ್ಪ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಎಚ್ಚರಿಕೆಯ ಧ್ವನಿಯಲ್ಲಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಈ ಇಬ್ಬರು ನಾಯಕರು ಹೇಳಿದ್ದೇನು, ರವಾನಿಸಿದ ಸಂದೇಶ ಏನು, ಎಲ್ಲಿದೆ ಡೀಟೇಲ್ ರಿಪೋರ್ಟ್. ನಮ್ಮ ರಕ್ತ ವ್ಯತ್ಯಾಸ ಆಗುತ್ತಾ? ನಮ್ಮ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕಟ್ಟಲ್ಲ. ಇಲ್ಲಿ ತೀರ್ಮಾನ ಮಾಡ್ಕೊಂಡು ರಾಯಣ್ಣ ಬ್ರಿಗೇಡ್ ಕಟ್ಟೋದಾದರೆ ಅದರ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಲಿ. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಬೇಕು ಅಂದರೆ ಇದರ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಬೇಕು. ಇದು ಇವತ್ತು ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಏಟಿಗೆ ಎದುರೇಟು ಕೊಟ್ಟುಕೊಂಡ ಪರಿ. ಪಕ್ಷದ ಆದೇಶ ಧಿಕ್ಕರಿಸಿ ವಿಪಕ್ಷ ನಾಯಕ ಈಶ್ವರಪ್ಪ ನೇತೃತ್ವದಲ್ಲಿ ಇಂದು ನಡೆದ ಬಿಜೆಪಿಯ ಅತೃಪ್ತ ನಾಯಕರ ಸಂಘಟನೆ ಉಳಿಸಿ ಸಮಾವೇಶದಲ್ಲಿ ವಿಪಕ್ಷ ನಾಯಕ ಈಶ್ವರಪ್ಪ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರನ್ನೇ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸಿದರು. ಯಡಿಯೂರಪ್ಪ ಸುತ್ತ ಇರುವವರು ಕೆಜೆಪಿ ಕಟ್ಟಿಸಿ ಮಣ್ಣು ಮುಕ್ಕಿಸಿದ್ರು. ಆದ್ರೆ ಕೆಜೆಪಿಯಿಂದ ಬಿಜೆಪಿ ಸೋತಿತು. ಈಗ ಅವರ ಸುತ್ತಲಿರುವವರು ಮತ್ತೆ ಅದೇ ಹಾದಿಯಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವ ಮೂಲಕ ಮತ್ತೆ ಬಿಜೆಪಿ ಒಡೆದು ಹೋಗುವ ಮುನ್ಸೂಚನೆ ನೀಡಿದ್ರು. ಕಾರ್ಯಕರ್ತರ ಶಕ್ತಿ ಇದು ಸಂಘಟನೆ, ಇದನ್ನು ಉಳಿಸೋದಕ್ಕೋಸ್ಕರ ನಾವು ಬಂದಿದ್ದೇವೆ. ನಾನು ಯಡಿಯೂರಪ್ಪನವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸುತ್ತಮುತ್ತಲಿರಂತ ಹಿಂಬಾಲಕರು ನೀನು ಇಂದ್ರ, ಚಂದ್ರ, ದೇವೇಂದ್ರ ಅಂತ ಹೊಗಳಿಸ್ತಾರೆ. ಅವ್ರು ಸ್ವಾರ್ಥಕ್ಕೆ ಮಾಡ್ತಾರೆ. ಒಂದು ಸಾರಿ ನೀವು ಕೆಜೆಪಿ ಕಟ್ಟಿ ನಿಮ್ಮನ್ನು ಮಣ್ಣು ಮುಕ್ಕಿಸಿದ್ರು, ಮತ್ತೆ ಆ ದಿಕ್ಕಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ನೀವೇನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ನಾವಂತೂ ಈ ಪಾರ್ಟಿನ ಉಳಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ಪಕ್ಷದ ಪದಾಧಿಕಾರಿಗಳ ನೇಮಕದಲ್ಲಿ ನಿಷ್ಠಾವಂತರಿಗೆ ಅನ್ಯಾಯವಾಗಿದೆ ಎಂದ ಈಶ್ವರಪ್ಪ, ಪಕ್ಷಕ್ಕಾಗಿ ದುಡಿದವರನ್ನ ಕಡೆಗಣಿಸಿದ್ದೀರಿ, ಇವರು ಜೈಲಿಗೆ ಹೋಗಿದ್ರಾ ಅಂತ ಪ್ರಶ್ನಿಸುವ ಮೂಲಕ ಯಡಿಯೂರಪ್ಪಗೆ ಟಾಂಗ್ ನೀಡಿದ್ರು. ಪದಾಧಿಕಾರಿಗಳ ನೇಮಕಕ್ಕೆ 4 ಸಮಿತಿಯನ್ನ ಅಮಿತ್ ಶಾ ರಚಿಸಿದ್ರು. ಆದ್ರೆ ಆ ಸಮಿತಿಯ ಒಂದೇ ಒಂದು ಸಭೆಯೂ ನಡೆಯಲಿಲ್ಲ. ಯಡಿಯೂರಪ್ಪನವರೇ ಸರ್ವಾಧಿಕಾರಿ ಧೋರಣೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯಲ್ಲ, ನಮ್ಮ ತಂದೆ ತಾಯಿಗೆ ಹುಟ್ಟಿರುವ ಜನ ನಾವು ಅಂತ ಅತ್ಯಂತ ಕಟು ಶಬ್ದಗಳಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಯಡಿಯೂರಪ್ಪನವರೇ ಸರ್ವಾಧಿಕಾರಿ ಧೋರಣೆ ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯಲ್ಲ, ಅದಕ್ಕೆ ನಾವು ಸೇರಿದ್ದೇವೆ. ನಮ್ಮನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರೋದು ಅಂತ ಕರೀಲಿ, ಭಿನ್ನಮತೀಯ ಚಟುವಟಿಕೆ ಅಂತ ಕರೀಲಿ, ಬೇಕಾದ ಕರೀಲಿ. ನಮ್ಮ ರಕ್ತ ವ್ಯತ್ಯಾಸ ಆಗುತ್ತಾ? ನಮ್ಮ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕಟ್ಟಲ್ಲ. ಇಲ್ಲಿ ತೀರ್ಮಾನ ಮಾಡ್ಕೊಂಡು ಇತ್ತ ಈಶ್ವರಪ್ಪ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರೋದು ಈಶ್ವರಪ್ಪ, ಸಭೆಯಲ್ಲಿ ಭಾಗವಹಿಸದಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮೂಲಕ ಮುರಳೀಧರ್ ರಾವ್ ಸೂಚನೆ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಹೇಳದೆ ಮುರಳೀಧರ್ ರಾವ್ ಸೂಚನೆ ಕೊಡ್ತಾರಾ? ರಾಷ್ಟ್ರೀಯ ನಾಯಕರ ಸೂಚನೆ ಧಿಕ್ಕರಿಸಿ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ನಾನು ಈಶ್ವರಪ್ಪನವ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಮುರಳೀಧರ್ ರಾವ್ ಕರ್ನಾಟಕ ರಾಜ್ಯ ಇನ್ಚಾರ್ಜ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಮ್ಮ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಟ್ಟು ಯಾವ ಕಾರಣಕ್ಕೂ ಇವತ್ತು ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಕೂಡದು ಅನ್ನೋ ಸೂಚನೆಯನ್ನು ಕೊಡಬೇಕು ಅಂತೇಳಿ ಹೇಳಿದ ಮೇಲೆ ರವಿಕುಮಾರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಹೇಳಿದೇನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಥರ ಸೂಚನೆ ಕೊಡೋಕ್ಕೆ ಸಾಧ್ಯ ಇದೆಯೇನು? ಅಂದರೆ ಈಶ್ವರಪ್ಪನವ್ರಿಗೆ ಮನಬಂದಂತೆ ಮಾತನಾಡೋದು ಅಭ್ಯಾಸ ಆಗಿದೆ. ಈ ಅತೃಪ್ತ ನಾಯಕರ ಸಭೆ ಹಿಂದೆ ಬಿಜೆಪಿ ರಾಷ್ಟ್ರೀಯ ಮಹಾಸಂಘಟನಾ ಕಾರ್ಯದರ್ಶಿ ಸಂತೋಷ್ ಇದ್ದಾರೆ ಅಂತ ಸಂತೋಷ್ ಹೆಸರು ಬಹಿರಂಗವಾಗಿ ಯಡಿಯೂರಪ್ಪ ಹೇಳಿದರು. ಬಹುತೇಕ ಈ ಪ್ರಮುಖರು ನಮ್ಮ ಯಾರು ರಾಷ್ಟ್ರೀಯ ನಾಯಕರು ಅಂತ ಕರೆಸ್ಕೊಳ್ಳುವಂಥ ಸಂತೋಷ್ ಇದ್ದಾರೆ. ಅವರ ಶಿಷ್ಯರೇ ಇಲ್ಲಿರುವಂಥದ್ದು. ಅವತ್ತು ಅದಕ್ಕೆ ಪ್ರೇರಣೆ ಅವರೇ ಮಾಡಿದ್ರು. ಈಗಲೂ ಇದೇ ಚಟುವಟಿಕೆಗಳು ಮುಂದುವರೆದಿದೆ. ಇದನ್ನು ಸಹ ನಾನು ಇದುವರೆಗೂ ನಾನು ಮಾತಾಡಿರಲಿಲ್ಲ. ಸೊ ಅದರಿಂದ ಈ ರೀತಿ ಚಟುವಟಿಕೆಗಳು ನಡೆಸೋವಂಥದ್ದು ಇದೊಂದು ಪಕ್ಷ ವಿರೋಧಿ ಚಟುವಟಿಕೆ. ಇದೆಲ್ಲವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರ್ತೇನೆ. ಹೀಗೆ ಪರಸ್ಪರ ವಾಗ್ದಾಳಿ ಮೂಲಕ ಇಬ್ಬರು ಕೇಸರಿ ಪಾಳೆಯದ ನಾಯಕರು ಬಹಿರಂಗ ವಾಕ್ಸಮರಕ್ಕಿಳಿದಿದ್ದು ಬಂಡಾಯದ ಬಿಕ್ಕಟ್ಟು ಪಕ್ಷದ ಪಾಲಿಗೆ ಇಕ್ಕಟ್ಟಿನ ಸ್ಥಿತಿ ತಂದಿಟ್ಟಿದೆ. ಇಂದಿನ ಸಭೆಯ ವಿವರ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಅಂಗಳ ತಲುಪಿದೆ. ನಾಳೆ ಸ್ವತಃ ಯಡಿಯೂರಪ್ಪ ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಈ ಬಾರಿ ಬಿಕ್ಕಟ್ಟಿನ ಇಕ್ಕಟ್ಟು ಹೇಗೆ ಸಡಿಲಿಸಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಎಡೆಮಾಡಿದೆ.
ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.